ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನ್ಯೂಸ್ ಟಿವಿಯ ಜ್ಞಾನಧಾರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ ವಿಷಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಇಸ್ಮಾಯಿಲ್ ಜಬಿಯುಲ್ಲಾ. ನಾನು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಫಿಸಿಕ್ಸಲ್ಲಿ ನಿಮಗೆ ಟೋಟಲ್ ಆಗಿ ಯು ಹ್ಯಾವ್ 14 ಚಾಪ್ಟರ್ಸ್ ಇನ್ ಫಿಸಿಕ್ಸ್. ಆ 14 ಚಾಪ್ಟರ್ಸ್ ಅಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಪಾಠದಿಂದ 10 ಅಂಕಗಳು ಬರುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಪಾಠದಿಂದ 11 ಅಂಕ ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಇಸ್ ಫಾರ್ 14 ಮಾರ್ಕ್ಸ್. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 13 ಮಾರ್ಕ್ಸ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 3 ಮಾರ್ಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 8 ಮಾರ್ಕ್ಸ್. Alternating current 8 marks. Electromagnetic waves 1 mark. Ray optics and optical instruments 6 marks. Wave optics 7 marks. Dual nature of matter and radiation, it is for 6 marks. Atoms 6 marks. Nuclei 4 marks. And final, in the very most important chapter, semiconductors, it is for 8 marks. Totally 105 marks ಗೆ ಪ್ರಶ್ನೆಗಳಿರ್ತವೆ. ಇಲ್ಲಿ ಗರಿಷ್ಠ 70 ಅಂಕಗಳನ್ನು ನೀವು ಪಡಿಬಹುದು. ಇವತ್ತಿನ ಕ್ಲಾಸಲ್ಲಿ ನಾನು 9ನೇ ಪಾಠ ಆದಂತಹ ರೇ ಆಪ್ಟಿಕ್ಸ್ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತಿನ ವಿಷಯ ರೇ ಆಪ್ಟಿಕ್ಸ್. ಈ ರೇ ಆಪ್ಟಿಕ್ಸ್ ತಿಳಿದುಕೊಳ್ಳುವ ಮುಂಚಿತವಾಗಿ ಆಪ್ಟಿಕ್ಸ್ ಎಂದರೇನು ಅಂತ ಅರ್ಥ ಮಾಡಿಕೊಳ್ಳಿ. ಆಪ್ಟಿಕ್ಸ್ ಎಂದರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲೈಟ್. ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲೈಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಕ್ಸ್. ಈ ಆಪ್ಟಿಕ್ಸ್ ಅನ್ನ 2 ಭಾಗಗಳಾಗಿ ವಿಂಗಡಿಸಿದ್ದೀವಿ. There are 2 branches in optics. ಮೊದಲನೇದಾಗಿ ರೇ ಆಪ್ಟಿಕ್ಸ್, ಎರಡನೇದು ವೇವ್ ಆಪ್ಟಿಕ್ಸ್. ಆಪ್ಟಿಕ್ಸ್ is a branch of physics which deals with the study of light. ನಮ್ಮ ಹ್ಯೂಮನ್ ಐ ಏನಿದೆಯೋ ಇಟ್ ಈಸ್ ಸೆನ್ಸಿಟಿವ್ ಟು ಎ ರೇಡಿಯೇಷನ್ಸ್ ಆಫ್ ಪರ್ಟಿಕ್ಯುಲರ್ ವೇವ್ ಲೆಂತ್ ಓನ್ಲಿ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆಫ್ ಪರ್ಟಿಕ್ಯುಲರ್ ವೇವ್ ಲೆಂತ್ ಅನ್ನ ನಾವು ವಿಸಿಬಲ್ ಲೈಟ್ ಅಂತ ಕರಿತೀವಿ. ಅವರ್ ಹ್ಯೂಮನ್ ಐ ಈಸ್ ಸೆನ್ಸಿಟಿವ್ ಟು ದ ರೇಡಿಯೇಷನ್ಸ್ ಆಫ್ ವೇವ್ ಲೆಂತ್ ರೇಂಜಿಂಗ್ ಫ್ರಮ್ 400 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್. ಈ ಕ್ಲಾಸಲ್ಲಿ ರೇ ಆಪ್ಟಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಪಾಠ ನೀವು ಚೆನ್ನಾಗಿ ಓದಿದ್ದೀರಾ ಅಂತ ಹೇಳಿದರೆ ನೀವು ಸುಲಭವಾಗಿ 6 ಅಂಕಗಳನ್ನು ಪಡೆಯಬಹುದು. ಮೊದಲನೇದಾಗಿ ಈ ಕೊರೋನಾ ಪರಿಸ್ಥಿತಿಯಿಂದ ಈ ಪಾಠದಲ್ಲಿ ಕೆಲವೊಂದು ಟಾಪಿಕ್ಸ್ ಡಿಲೀಟ್ ಆಗಿದೆ. ಆ ಡಿಲೀಟ್ ಆಗಿರೋ ಟಾಪಿಕ್ಸ್ ರಿಫ್ಲೆಕ್ಷನ್, ಟಾಪಿಕ್ಸ್ ರಿಲೇಟೆಡ್ ಟು ಮಿರರ್ಸ್ ಆ್ಯಂಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇವು 3 ಈ ಒಂದು ವರ್ಷಕ್ಕೆ ಡಿಲೀಟ್ ಆಗಿರುತ್ತೆ. ಈಗ ಮೊದಲನೇದಾಗಿ ಈ ಪಾಠದಲ್ಲಿ ರಿಫ್ರಾಕ್ಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ರಿಫ್ರಾಕ್ಷನ್? ವಾಟ್ ಈಸ್ ದ ಕಾಸ್ ಫಾರ್ ರಿಫ್ರಾಕ್ಷನ್? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ವಿದ್ಯಾರ್ಥಿಗಳೇ, when a ray of light travels from one medium to another medium of different optical density,
its direction changes. This phenomenon is called as refraction of light. When a ray of light travels from one medium to another medium of different optical density, it changes its direction. This phenomenon is called as refraction of light. What is the cause for refraction? Let us try to understand. The reason for refraction is the speed of light is different in different media. The speed of light is maximum in air, whereas it is lesser in either glass or water. The ray which striking the surface is called as the incident ray, and the ray which changes the direction is called as refracted ray. The angle between the incident ray and the normal is called angle of incidence, and the angle between the refracted ray and the normal is called as angle of refraction. ಈ ರಿಫ್ರಾಕ್ಷನ್ ನಲ್ಲಿ 2 ಲಾಸ್ ಇದೆ. ಮೊದಲನೇ ಲಾ ಏನು ಹೇಳುತ್ತೆ ಅಂದ್ರೆ, the incident ray, the refracted ray and the normal, they all lie in a same plane. This is the first law of refraction. The incident ray, the refracted ray and the normal all lie in a same plane. This is the first law of refraction. Let us try to understand the second law. ಮಕ್ಕಳೇ ನೋಡಿ, ಇಲ್ಲಿ ಈ ಚಿತ್ರವನ್ನು ಗಮನಿಸಿದ್ದೀರಾ ಅಂತ ಹೇಳಿದ್ರೆ, the angle of incidence is not equal to the angle of refraction. ರಿಫ್ಲೆಕ್ಷನ್ ನಲ್ಲಿ angle of incidence is equal to the angle of refraction ಆಗಿರುತ್ತೆ. ರಿಫ್ರಾಕ್ಷನ್ ನಲ್ಲಿ the angle of incidence is not equal to angle of refraction. ಆದರೆ ಇದಕ್ಕೆ ಸೈನ್ ಫಂಕ್ಷನ್ ಅಪ್ಲೈ ಮಾಡಿ ನಾವು ಇದರ ರೇಷಿಯೋನ ಫೈಂಡ್ ಔಟ್ ಮಾಡಿದಾಗ, the sin I by sin R is always a constant. ಆ ಕಾನ್ಸ್ಟೆಂಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಈ ಲಾನ ಸ್ನೆಲ್ಸ್ ಲಾ ಅಂತ ಕರಿತೀವಿ. ಈ ಸ್ನೆಲ್ಸ್ ಲಾ ಅಂದ್ರೆ ಏನು? ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ to the sine of angle of refraction is a constant. This law is called as Snell's law, and the constant is called as the refractive index. ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಈ ಸಂದರ್ಭದಲ್ಲಿ ಯಾವ ರೀತಿ ಬರೀಬಹುದು ಅಂದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಇಸ್ ಈಕ್ವಲ್ ಟು sin I by sin R ಅಂತ ಬರೀಬಹುದು. ಇದನ್ನ ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಕೂಡ ವಿ ಕ್ಯಾನ್ ರೈಟ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಎ ಮೀಡಿಯಂ, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಸ್ಟೇಟೆಡ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಟ್ ಈಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಎ ಮೀಡಿಯಂ. ಮಕ್ಕಳೇ, ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದರ ಬೆಲೆ ಯಾವಾಗಲೂ ಒಂದಕ್ಕಿಂತ ಹೆಚ್ಚಾಗಿರುತ್ತೆ. ಅದಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್, ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಇಟ್ ಈಸ್ ಮ್ಯಾಕ್ಸಿಮಮ್. ಆದ್ದರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಬೆಲೆ ಯಾವಾಗಲೂ ಒಂದಕ್ಕಿಂತ ಹೆಚ್ಚಾಗಿರುತ್ತೆ. ಮಕ್ಕಳೇ, ಸ್ನೆಲ್ಸ್ ಲಾ ತಿಳ್ಕೊಂಡಿದ್ದೀರಾ? ಇಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಸರ್ ವಾಟ್ ಹ್ಯಾಪನ್ಸ್ ಇಫ್ ದ ರೇ ಇನ್ಸಿಡೆಂಟ್ ನಾರ್ಮಲಿ ಅಂತ. ಮಕ್ಕಳೇ, ಸ್ನೆಲ್ಸ್ ಲಾ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ನಾರ್ಮಲ್ ಇನ್ಸಿಡೆನ್ಸ್. ವೆನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 90 degree, then sin 90 becomes 0. So Snell's law is not applicable for normal incidence. ಮಕ್ಕಳೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸಮ್ ಮೆಟೀರಿಯಲ್ಸ್, ಈ ವ್ಯಾಲ್ಯೂಸನ್ನು
ನೀವು ಅರ್ಥ ಮಾಡ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಆರ್ ವ್ಯಾಕ್ಯೂಮ್ it is approximately 1. The refractive index of water, it is 1.33. Refractive index of glass, it is 1.5. And refractive index of diamond, it is 2.42. ಹಾಗಾದ್ರೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? 1.33 ಏನು ಹೇಳುತ್ತೆ? ಫಾರ್ ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ 1.33 ಅಂತ ತಿಳ್ಕೊಂಡಿದ್ದೀರಾ. ಅದರ ಅರ್ಥವೇನು? ಅದರ ಅರ್ಥವೇನು ಅಂದರೆ ವೆಲಾಸಿಟಿ ಆಫ್ ಅಥವಾ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಎಷ್ಟಿರುತ್ತೋ ಅದರ 1.33 ಟೈಮ್ಸ್ ಅಷ್ಟು ಹೆಚ್ಚಾಗಿ ಸ್ಪೀಡ್ ಆಫ್ ಲೈಟ್ ಏರಲ್ಲಿರುತ್ತೆ ಅಥವಾ ವ್ಯಾಕ್ಯೂಮಲ್ಲಿರುತ್ತೆ. ಇದು ಅದರ ಅರ್ಥ. ಮಕ್ಕಳೇ, ಇಲ್ಲಿ ರಿಫ್ರಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಎರಡು ಪಾಸಿಬಿಲಿಟೀಸ್ ಇದೆ. ಆ ಎರಡು ಪಾಸಿಬಿಲಿಟೀಸ್ ಅಲ್ಲಿ ಮೊದಲನೇ ಏನು ಅಂತ ಹೇಳಿದ್ರೆ ಇನ್ಸಿಡೆಂಟ್ ರೇ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂಗೆ ಬಂದ್ರೆ ಏನಾಗುತ್ತೆ. ಸೆಕೆಂಡ್, ಡೆನ್ಸರ್ ಮೀಡಿಯಂ ಇಂದ ಒಂದು ರೇ ರೇರರ್ ಮೀಡಿಯಂಗೆ ಹೋದ್ರೆ ಏನಾಗುತ್ತೆ. ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, the refracted ray bends towards the normal. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆಂಗಲ್ ಆಫ್ ರಿಫ್ರಾಕ್ಷನ್ ನಾವು ಗಮನಿಸಿದ್ದೀವಿ ಅಂತ ಹೇಳಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಇದು ಯಾವಾಗ? ವೆನ್ ಎ ರೇ ಇನ್ಸಿಡೆಂಟ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂಗೆ ಒಂದು ರೇ ಟ್ರಾವೆಲ್ ಮಾಡಿದೆ ಅಂತ ಹೇಳಿದ್ರೆ the angle of incidence is greater than angle of refraction and the refracted ray it bends towards the normal. ಎರಡನೇ ಪಾಸಿಬಿಲಿಟಿ ಏನಿದೆ? the ray can travel from denser medium to rarer medium. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ when a ray travels from denser medium to rarer medium, the refracted ray bends away from the normal. In this case, the angle of incidence is lesser than the angle of refraction. The angle of incidence is less than angle of refraction. ಈ ಎರಡು ಪಾಯಿಂಟ್ ಅನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಪಾಠ ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟಾಪಿಕ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ಕಾನ್ಸೆಪ್ಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಕ್ಕಳೇ, ರಿಫ್ರಾಕ್ಷನ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಇದರ ಕಾನ್ಸಿಕ್ವೆನ್ಸಸ್ ಏನು? ಮೊದಲನೇದು ಲ್ಯಾಟರಲ್ ಶಿಫ್ಟ್. ವಾಟ್ ಈಸ್ ಲ್ಯಾಟರಲ್ ಶಿಫ್ಟ್? ವೆನ್ ಎ ರೇ ಎಂಟರ್ಸ್ ಎ ಪ್ಯಾರಲಲ್ ಸೈಡೆಡ್ ಗ್ಲಾಸ್ ಸ್ಲ್ಯಾಬ್, ದ ಎಮರ್ಜೆಂಟ್ ರೇ ಶಿಫ್ಟ್ ಲ್ಯಾಟರಲಿ. This perpendicular distance between the extended incident ray and the emergent ray is called as lateral shift. ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಇನ್ಸಿಡೆಂಟ್ ರೇ ಒಂದು ಪ್ಯಾರಲಲ್ ಸೈಡೆಡ್ ಗ್ಲಾಸ್ ಸ್ಲ್ಯಾಬ್ ಇಂದ ಪಾಸ್ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಸರ್ಫೇಸ್ ಹತ್ರ ದ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ. ದಿಸ್ ಇಸ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ಇಲ್ಲಿ ಎರಡನೇ ಮೀಡಿಯಂ ಅಲ್ಲಿ ಇರುವಂತಹ ರೇನ ನಾವು ರಿಫ್ರಾಕ್ಟೆಡ್ ರೇ ಅಂತ ಕರಿತೀವಿ. ಎರಡನೇ ಸರ್ಫೇಸ್ ಅಲ್ಲಿ ವೆನ್ ಎ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ಹಿಯರ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಲೆಸ್ಸರ್ ದೆನ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಆದರೆ ಎಮರ್ಜೆಂಟ್ ರೇ ಏನಾಗಿದೆ ಅಂದರೆ ಇದು ಅದರ ಒರಿಜಿನಲ್ ಪೊಸಿಷನ್ ಇಂದ ಸ್ವಲ್ಪ ಶಿಫ್ಟ್ ಆಗಿದೆ. ದಿಸ್ ಶಿಫ್ಟ್ ಇಸ್ ಕಾಲ್ಡ್ ಆಸ್ ನಾರ್ಮಲ್ ಶಿಫ್ಟ್. This shift is called as the lateral shift. Lateral shift ಅಂದ್ರೆ the shift in the emergent ray ಅಥವಾ perpendicular distance between the extended incident ray and the emergent ray is called as lateral shift. ಮಕ್ಕಳೇ, ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ನೋಡ್ತೀವಿ, ಆ ಸ್ವಿಮ್ಮಿಂಗ್ ಪೂಲ್ನ ಬಾಟಮ್ ಇಟ್ ಅಪಿಯರ್ಸ್ ಟು ಬಿ ರೈಸ್ಡ್.
ಇಲ್ಲ ಮನೆಯಲ್ಲಿ ಒಂದು ಬಕೆಟ್ ತಗೊಂಡು ನೀವು ಅದರಲ್ಲಿ ಕಾಯಿನ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಆ ಕಾಯಿನ್ ನಿಮಗೆ ಮೇಲೆ ಬರುವ ಹಾಗೆ ಕಾಣಿಸುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ನಾರ್ಮಲ್ ಶಿಫ್ಟ್. ನೋಡಿ ಇಲ್ಲಿ ಈ ಒಂದು ಚಿತ್ರದಲ್ಲಿ ಇಲ್ಲಿ ಒಂದು ಕಾಯಿನ್ ಇದೆ. ವೆನ್ ವಿ viewed normally that coin appears to be raised. ಈ ಒಂದು ಕಾನ್ಸಿಕ್ವೆನ್ಸ್ ನಾವು ನಾರ್ಮಲ್ ಶಿಫ್ಟ್ ಅಂತ ಕರಿತೀವಿ. ಇಲ್ಲಿ ಕಾಯಿನ್ನ ಏನು ಒರಿಜಿನಲ್ ಡೆಪ್ತ್ ಇದೆಯೋ ಅದನ್ನು ರಿಯಲ್ ಡೆಪ್ತ್ ಅಂತ ಕರಿತೀವಿ. ನಮಗೆ ಬಿಕಾಸ್ ಆಫ್ ರಿಫ್ರಾಕ್ಷನ್ ದ ಕಾಯಿನ್ ಅಪಿಯರ್ಸ್ ಟು ಬಿ ರೈಸ್ಡ್. ಆ ಪೊಸಿಷನ್ ಇಂದ ಸರ್ಫೇಸ್ಗೆ ಇರುವಂತಹ ದೂರವನ್ನು ನಾವು ಅಪರೆಂಟ್ ಡೆಪ್ತ್ ಅಂತ ಕರಿತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ಇನ್ ಟರ್ಮ್ಸ್ ಆಫ್ ರಿಯಲ್ ಡೆಪ್ತ್ ಆ್ಯಂಡ್ ಅಪರೆಂಟ್ ಡೆಪ್ತ್ ಕೂಡ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಡಿಫೈನ್ ಮಾಡಬಹುದು. ಹೇಗೆ ಅಂತ ಹೇಳಿದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಟ್ ಈಸ್ ದ ರೇಷಿಯೋ ಆಫ್ ರಿಯಲ್ ಡೆಪ್ತ್ ಟು ದ ಅಪರೆಂಟ್ ಡೆಪ್ತ್. ವಿದ್ಯಾರ್ಥಿಗಳೇ, ದೀಸ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ರಿಫ್ರಾಕ್ಷನ್ನ ಎರಡು ಕಾನ್ಸಿಕ್ವೆನ್ಸಸ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಲ್ಯಾಟರಲ್ ಶಿಫ್ಟ್ ಮತ್ತು ನಾರ್ಮಲ್ ಶಿಫ್ಟ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಲೋಟದಲ್ಲಿ ಪೆನ್ಸಿಲ್ ಇದೆ. ದ ಪೆನ್ಸಿಲ್ ಅಪಿಯರ್ಸ್ ಟು ಬಿ ಬೆಂಟ್. ಈ ಪೆನ್ಸಿಲ್ ಬೆಂಡ್ ಆಗಿಬಿಟ್ಟು ಕಾಣಿಸೋದಕ್ಕೆ ಕಾರಣವೇನು? ಇಟ್ ಈಸ್ ಬಿಕಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ವಿದ್ಯಾರ್ಥಿಗಳೇ, we can see the sun before sunrise and sunset. It is also because of refraction of light. ಈಗ ರಿಫ್ರಾಕ್ಷನ್ ಆಫ್ ಲೈಟ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಒಂದು ರೇ ಆಫ್ ಲೈಟ್ ಯಾವುದನ್ನ ಒಂದು ವಸ್ತುವಿನ ಮೇಲೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ 3 things can happen. Some of the rays may reflect back to the same medium, some get absorbed, and some of the rays they changes the direction, and those rays are called as the refracted rays. ವಿದ್ಯಾರ್ಥಿಗಳೇ, ನಾವು ರಿಫ್ಲೆಕ್ಷನ್ನ ಒಂದು ಮಿರರ್ ಮುಖಾಂತರ ಮಾತ್ರ ಪಡಿಬಹುದು ಅಂತ ತಿಳ್ಕೊಂಡಿದ್ವಿ. ಒಂದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಮುಖಾಂತರ ರಿಫ್ಲೆಕ್ಷನ್ ಕೊಡೋದಕ್ಕೆ ಸಾಧ್ಯನಾ? ಹೌದು, ಇದು ಸಾಧ್ಯ. ಆ ಫೆನಾಮಿನನ್ ವಿ ಕಾಲ್ ಇಟ್ ಆಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತೀವಿ. ಈ ಒಂದು ಕ್ಲಾಸಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ರಿಫ್ಲೆಕ್ಷನ್ ಅಲ್ಲಿ ನೋಡಿದ್ದೀವಿ. ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ದ ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. When a ray of light travels from rarer medium to denser medium, the refracted ray bends towards the normal. What happens when a ray of light travels from denser medium to rarer medium? ನೋಡಿ ಈ ಚಿತ್ರದಲ್ಲಿ ನೋಡಿ, this is the denser medium. ಈ ಡೆನ್ಸರ್ ಮೀಡಿಯಂ ಇಂದ ಒಂದು ರೇರರ್ ಮೀಡಿಯಂ ಹೋದ್ರೆ ಏನಾಗುತ್ತೆ? For a normal incidence, no refraction takes place. If you increase the angle of incidence, the angle of refraction also increases. If you further increase the angle of incidence, the angle of refraction also increases. If you further increase the angle of incidence, the refracted ray just grazes the surface. That means the angle of refraction, it will be equal to 90 degree. This particular angle of incidence, where angle of refraction is equal to 90 degree, this angle is called as the critical angle.
What is critical angle? When a ray of light travels from denser medium to rarer medium, for a particular angle of incidence, the angle of refraction it will be equal to 90 degree. This particular angle of incidence is called as the critical angle. ಹಾಗಾದ್ರೆ angle of incidence ಇನ್ನ ಹೆಚ್ಚು ಮಾಡಿದ್ರೆ ಏನಾಗುತ್ತೆ? If you further increase the angle of incidence, instead of refraction, the ray of light reflected back totally to the same medium. ಅದಕ್ಕೆ ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಒಂದು ಮಿರರ್ ಇಂದ 100% ರಿಫ್ಲೆಕ್ಷನ್ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫಿನಾಮಿನನ್ ಇಂದ we can get the 100% reflection. What is total internal reflection? The reflection back of the incident ray to the same medium is called as total internal reflection. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದ್ರೆ ಎರಡು ಕಂಡೀಷನ್ಸ್ ಬೇಕು. What are those two conditions? Those two conditions are, first one, the ray of light it must travel from denser medium to rarer medium. This is the first condition. The ray of light must travel from denser medium to rarer medium. And the second condition is, angle of incidence in the denser medium it must be greater than the critical angle. ವಿದ್ಯಾರ್ಥಿಗಳೇ, ನಾವು ಡೈಮಂಡ್ ಬಗ್ಗೆ ಕೇಳಿದ್ದೀವಿ, ವೆರಿ ಕಾಸ್ಟ್ಲಿ ಮೆಟೀರಿಯಲ್ ಅಂತ. ವಾಟ್ ಮೇಕ್ಸ್ ಇಟ್ ಕಾಸ್ಟ್ಲಿಯರ್? ಅದು ಅಷ್ಟು ಕಾಸ್ಟ್ಲಿ ಆಗೋದಕ್ಕೆ ಕಾರಣ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್. ಡೈಮಂಡ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ 2.42, ಅದರ ಕ್ರಿಟಿಕಲ್ ಆಂಗಲ್ 24 ಡಿಗ್ರಿ. ವೆರಿ ಲೆಸ್ ಕ್ರಿಟಿಕಲ್ ಆಂಗಲ್ ಇರುವಂತಹ ಮೆಟೀರಿಯಲ್ ದಟ್ ಈಸ್ ಡೈಮಂಡ್. ವಾಟ್ ಈಸ್ ದ ರೀಸನ್ ಫಾರ್ ದ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್? ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎಷ್ಟು ರೇಸ್ ಅದರ ಡೈಮಂಡ್ ಅಲ್ಲಿ ಎಂಟರ್ ಆಗುತ್ತೋ ಆಫ್ಟರ್ ರಿಫ್ಲೆಕ್ಷನ್, ಅಲ್ಲಿ ಕ್ರಿಟಿಕಲ್ ಆಂಗಲ್ 24 ಗಿಂತ ಹೆಚ್ಚಾಗಿರೋದ್ರಿಂದ they get multiple reflections. Because of the multiple reflections, the diamond sparkles. One of the application of total internal reflection is the brilliance of the diamond. The second application is total reflecting prisms. ಆ ಮೂರನೇ ಅಪ್ಲಿಕೇಶನ್ ಇದೆಯಲ್ಲ, ಆಪ್ಟಿಕಲ್ ಫೈಬರ್ಸ್, ಇದು ಬಹಳ ಇಂಪಾರ್ಟೆಂಟ್. ಏನು ಆಪ್ಟಿಕಲ್ ಫೈಬರ್ಸ್ ಅಂದ್ರೇನು? ನವೇಡೇಸ್ ಆಡಿಯೋ ಸಿಗ್ನಲ್ಸ್ ಆಗಲಿ, ವಿಡಿಯೋ ಸಿಗ್ನಲ್ಸ್ ಆಗಲಿ, ಅದು ಎಕ್ಸ್ಟೆನ್ಸಿವ್ಲಿ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಟೂಲ್ ಆಪ್ಟಿಕಲ್ ಫೈಬರ್ ಕೇಬಲ್. ವಾಟ್ ಈಸ್ ದಿಸ್ ಆಪ್ಟಿಕಲ್ ಫೈಬರ್ ಕೇಬಲ್? ಆಪ್ಟಿಕಲ್ ಫೈಬರ್ ಅಂದ್ರೇನು? ಇಟ್ ಈಸ್ ಎ ಥಿನ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಮೇಡ್ ಆಫ್ ಪ್ಲಾಸ್ಟಿಕ್ ಆರ್ ಕ್ವಾರ್ಟ್ಸ್ ಆರ್ ಗ್ಲಾಸ್. ಈ ಆಪ್ಟಿಕಲ್ ಫೈಬರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒನ್ ಈಸ್ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂತಹ ಇನ್ನರ್ ಮೆಟೀರಿಯಲ್, ಅದನ್ನು ನಾವು ಕೋರ್ ಅಂತ ಕರಿತೀವಿ. ಈ ಔಟರ್ ಕವರಿಂಗ್ನ ಲೆಸರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂತಹ ಮೆಟೀರಿಯಲ್ ಇಂದ ನಾವು ಕೋಟ್ ಮಾಡಿರ್ತೀವಿ, ಅದನ್ನು ಕ್ಲಾಡಿಂಗ್ ಅಂತ ಕರಿತೀವಿ. ವೆನ್ ಎ ರೇ ಎಂಟರ್ಸ್, here the angle of incidence is greater than the critical angle, so multiple reflection takes place and we get the reflected light without any change, without any loss of strength. This is the application of optical fiber. ಈ ಆಪ್ಟಿಕಲ್ ಫೈಬರ್ನ ಎಲ್ಲಿ ಯೂಸ್ ಮಾಡ್ತೀವಿ? in the field of telecommunications. ಎರಡನೇದಾಗಿ to transmit audio and video signals from one part to another part. Third one, ಬಹಳ ಮುಖ್ಯವಾಗಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಂಡೋಸ್ಕೋಪ್ಸ್ ಅಲ್ಲಿ.
ಈ ಎಂಡೋಸ್ಕೋಪಿ ನಾವು ಮಾಡಿಸೋಕ್ಕೆ ಡಾಕ್ಟರ್ಸ್ ಹತ್ರ ಹೋದಾಗ ಇಂಟೆಸ್ಟೈನಲ್ಲಿ ಏನನ್ನ ಆಗಿದ್ರೆ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಎಂಡೋಸ್ಕೋಪ್ಸ್ ಯೂಸ್ ಮಾಡ್ತಾರೆ. ಟು ವ್ಯೂ ದ ಇಂಟರ್ನಲ್ ಆರ್ಗನ್ಸ್ ವಿ ಯೂಸ್ ಆಪ್ಟಿಕಲ್ ಫೈಬರ್ಸ್. ವಿದ್ಯಾರ್ಥಿಗಳೇ, ಇಷ್ಟನ್ನ ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ಇದ್ರ ಮೇಲೆ ಒಂದು 3 ಮಾರ್ಕ್ ಕ್ವಶನ್ಸ್ ಕೇಳ್ಬೋದು. ಆ 3 ಮಾರ್ಕ್ ಕ್ವಶನ್ ಏನಂದ್ರೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ದ ಕ್ರಿಟಿಕಲ್ ಆಂಗಲ್ ಅಂತ. ಈಗಾಗಲೇ ತಿಳಿದಿದ್ದೀರಾ ನೀವು? ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ? ಈಗ ಸ್ನೆಲ್ಸ್ ಲಾ ಏನು ಹೇಳುತ್ತೆ ಅಂದ್ರೆ, ಸ್ನೆಲ್ಸ್ ಲಾ ಇಟ್ ಟೆಲ್ಸ್ n2 divided by n1 is equal to sin I divided by sin R. ಇಲ್ಲಿ ಸೆಕೆಂಡ್ ಮೀಡಿಯಂ ಬಂದ್ಬಿಟ್ಟು ಏರ್ ಇದೆ, ಫಸ್ಟ್ ಮೀಡಿಯಂ ಬಂದ್ಬಿಟ್ಟು ಡೆನ್ಸರ್ ಮೀಡಿಯಂ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ n ಅನ್ಕೊಳ್ಳೋಣ. ಹಾಗಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಂ 1 ಆಯಿತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಂ n. ಈ ಆಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರೆಯೋಣ. ಆಂಗಲ್ ಆಫ್ ರಿಫ್ರಾಕ್ಷನ್ ಇಟ್ ಈಸ್ ನಥಿಂಗ್ ಬಟ್ sin 90 degree. For critical angle the angle of refraction is equal to 90 degree. ಹಾಗಾದರೆ sin 90 ಡಿಗ್ರಿನ ವ್ಯಾಲ್ಯೂ 1 ಆಗುತ್ತೆ. ಹಾಗಾದರೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ಕ್ರಿಟಿಕಲ್ ಆಂಗಲ್ಗಿರುವಂತಹ ಸಂಬಂಧವೇನು ಅಂತ ಹೇಳಿದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ sin IC. ವಿದ್ಯಾರ್ಥಿಗಳೇ, ಈಗಾಗಲೇ ರಿಫ್ಲೆಕ್ಷನ್ ಬಗ್ಗೆ ತಿಳಿದುಕೊಂಡಿದ್ದೀರಾ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ತಿಳಿದುಕೊಂಡಿದ್ದೀರಾ. ಈಗ ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ತಿಳ್ಕೊಳ್ಳೋಣ ಇವತ್ತು. ಇಲ್ಲಿ ನಮಗೆ ಎಲ್ಲ ಪ್ರಿಸಮ್ ಅಂದ್ರೆ ಏನು ಅಂತ ಗೊತ್ತಿದೆ, ನೋಡಿದಿರಲ್ಲ ಮಕ್ಕಳೇ. ಪ್ರಿಸಮ್ ಎಷ್ಟು ಫೇಸಸ್ ಇರುತ್ತೆ? 5 ಫೇಸಸ್ ಇರುತ್ತಾ? ಅದರಲ್ಲಿ ರೆಕ್ಟ್ಯಾಂಗ್ಯುಲರ್ ಎಷ್ಟಿರುತ್ತೆ, ಟ್ರಯಾಂಗ್ಯುಲರ್ ಎಷ್ಟಿರುತ್ತೆ? 2 ಟ್ರಯಾಂಗ್ಯುಲರ್ ಫೇಸಸ್ ಇರುತ್ತೆ, 3 ರೆಕ್ಟ್ಯಾಂಗ್ಯುಲರ್ ಫೇಸಸ್ ಇರುತ್ತೆ. ಈ ಒಂದು ಪ್ರಿಸಮ್ನ ಉಪಯೋಗಿಸ್ಕೊಂಡು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಫೈಂಡ್ ಔಟ್ ಮಾಡಬಹುದಾ? ಎಸ್, ನಾವು ಫೈಂಡ್ ಔಟ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 5 ಮಾರ್ಕ್ ಡಿರೈವೇಶನ್ ಬರುತ್ತೆ ಆ್ಯಂಡ್ ಒಂದು ಪ್ರಾಕ್ಟಿಕಲ್ ಕೂಡ ಇದೆ. ಇದ್ರ ಮೇಲೆ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಕ್ಟಿಕಲ್ಸ್ ಇದೆ. ವಿದ್ಯಾರ್ಥಿಗಳ ಪ್ರಶ್ನೆ ಏನು ಕೇಳ್ಬೋದು ಇಲ್ಲಿ? ಪ್ರಿಸಮ್ ಮೇಲೆ 5 ಅಂಕದ ಪ್ರಶ್ನೆ ಏನು ಕೇಳ್ಬೋದು? obtain an expression for the refractive index of the material of the prism in terms of angle of prism and angle of minimum deviation. ಅಥವಾ ಡೈರೆಕ್ಟ್ ಆಗಿ ಏನು ಕೇಳಬಹುದು ಅಂದರೆ, ಶೋ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು sin a plus dm by 2 by sin a by 2 ಅಂತಂದು ಕೇಳ್ಬೋದು. ವಿದ್ಯಾರ್ಥಿಗಳೇ, ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಚಿತ್ರದಲ್ಲಿ x, y, z it is the principal section of the prism. ವಿದ್ಯಾರ್ಥಿಗಳೇ, ಇಲ್ಲಿ PQ it is the incident ray, QR it is the refracted ray. Here the ray travels from rarer medium to denser medium, so the ray bends towards normal. At the surface XZ, here the ray travels from denser medium to rarer medium. So the refracted ray bends away from the normal. Here PQ is called incident ray, QR is called refracted ray,
and RS is called emergent ray. ವಿದ್ಯಾರ್ಥಿಗಳಲ್ಲಿ ಈ ಚಿತ್ರ ಬಿಡಿಸೋದನ್ನು ಕಲ್ತ್ಕೊಳ್ಳಿ. ಇಲ್ಲಿ ಆರೋ ಮಾರ್ಕ್ಸ್ ಬಹಳ ಮುಖ್ಯ. ಆರೋ ಮಾರ್ಕ್ಸ್ ಹಾಕಿಲ್ಲ ಅಂದರೆ ಒಂದು ಅಂಕ ಕಟ್ ಆಗುತ್ತೆ. ಈಗ ಯಾವ ರೀತಿ ಡಿರೈವೇಶನ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, QNR ಅನ್ನೋದು ಒಂದು ಟ್ರಯಾಂಗಲ್. ನಾವು ಆಲ್ರೆಡಿ ಓದಿದ್ದೀವಿ, ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ. ಇಲ್ಲಿ ಮೊದಲನೇದಾಗಿ I1 ಅಂದ್ರೇನು, R1 ಅಂದ್ರೇನು, D1 ಅಂದ್ರೇನು, D2 ಅಂದ್ರೇನು, I2 ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳಿ. I1 is the angle of incidence at the surface XY. R1 is the angle of refraction at Q. R2 is the angle of incidence at R. I2 is the angle of refraction at R. ಇದು ಪ್ರಿಸಮ್ ಇಲ್ದಿರ ಇದ್ದಿದ್ರೆ ಈ ಒಂದು ರೇ ಈ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇತ್ತು. ಆ ಒರಿಜಿನಲ್ ಪಾತಿಂದ ಅದು ಎಷ್ಟು ಡಿವಿಯೇಟ್ ಆಗಿದೆಯೋ ಆ ಡಿವಿಯೇಷನ್ನ ನಾವು ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ಸಿಡೆಂಟ್ ರೇನ ಒರಿಜಿನಲ್ ಪಾತಿಂದ ಎಮರ್ಜೆಂಟ್ ರೇ ಎಷ್ಟು ಡಿವಿಯೇಟ್ ಆಗಿದೆಯೋ ಆ ಡಿವಿಯೇಷನ್ನ ನಾವು ಏನಂತ ಕರಿತೀವಿ ಅಂದರೆ ಡಿವಿಯೇಷನ್ನ ಡಿ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ತ್ರಿಭುಜ ಇದೆ QNR. ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಹಾಗಾದ್ರೆ ಇಲ್ಲಿ 3 ಕೋನ ಯಾವ್ದ್ಯಾವುದು? R1 ಪ್ಲಸ್ R2 ಪ್ಲಸ್ ಆಂಗಲ್ N. ಫ್ರಮ್ ಟ್ರಯಾಂಗಲ್ QNR, R1 ಪ್ಲಸ್ R2 ಪ್ಲಸ್ ಆಂಗಲ್ QNR ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಇಲ್ಲಿ XQNR, ಈ XQNR ಅನ್ನೋದು ಒಂದು ಚತುರ್ಭುಜ, ಇದು ಕ್ವಾಡ್ರಿಲ್ಯಾಟ್ರಲ್. ಇವು ಎರಡು ಇಲ್ಲಿ ನಾರ್ಮಲ್ ಡ್ರಾ ಮಾಡಿರೋದ್ರಿಂದ ಈ ಆಂಗಲ್ ಮತ್ತು ಈ ಆಂಗಲ್ ಇವೆರಡು ಕೋನಗಳು 90 ಡಿಗ್ರಿ ಆಗಿರುತ್ತೆ. ನಾವು 9ನೇ ತರಗತಿಯಲ್ಲಿ ಓದಿದ್ದೀವಿ, ಒಂದು ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ ಅಂತ. ಈ ಕೋನ ಮತ್ತು ಈ ಕೋನ ಎರಡು 90 ಡಿಗ್ರಿ ಆಗಿರೋದ್ರಿಂದ 90 90 180 ಆಗಿರೋದ್ರಿಂದ ಇಲ್ಲಿ ಆಂಗಲ್ ಆಫ್ ಪ್ರಿಸಮ್ ನಾವು ಎ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಆ ಆಂಗಲ್ ಆಫ್ ಪ್ರಿಸಮ್ ಎ ಮತ್ತು ಈ ಕೋನ ಇವೆರಡರ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ದೇರ್ಫೋರ್ ಫ್ರಮ್ ಕ್ವಾಡ್ರಿಲ್ಯಾಟ್ರಲ್ XQNR, ಆ XQNR ಒಂದು ಕ್ವಾಡ್ರಿಲ್ಯಾಟ್ರಲ್ ತಗೊಂಡಿದ್ದೀರಾ ಅಂದರೆ ಅದರಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಎನ್, ಇದರ ಬೆಲೆ ಆಂಗಲ್ ಎ ಪ್ಲಸ್ ಆಂಗಲ್ QNR ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ವಿದ್ಯಾರ್ಥಿಗಳೇ, ಇವೆರಡು ಸಮೀಕರಣ ಗಮನಿಸಿ. RHS ಎರಡರಲ್ಲೂ ಸೇಮ್ ಇದೆ. RHS ಯಾವಾಗ ಸೇಮ್ ಇರುತ್ತೆ, LHS ಕೂಡ ಸೇಮ್ ಇದ್ದೇ ಇರುತ್ತೆ. ನೀವು 8th ಸ್ಟ್ಯಾಂಡರ್ಡಲ್ಲಿ ಆಕ್ಸಿಯಮ್ಸ್ ಓದಿದ್ದೀರಾ. ಆ 8ನೇ ತರಗತಿ ಆಕ್ಸಿಯಮ್ನ ಪ್ರಕಾರ ನಾವೇನಂತ ಬರೀಬಹುದಂದರೆ A is equal to R1 plus R2. ಇಲ್ಲಿ QNR ಬಿಟ್ಬಿಡಿ, ಆಂಗಲ್ A is equal to ಯಾವುದಕ್ಕೆ ಸಮ ಇರುತ್ತೆ ಸರ್ ಅಂತ ಹೇಳಿದ್ರೆ R1 plus R2ಗೆ ಸಮ ಇರುತ್ತೆ. ಇದನ್ನು ಸಮೀಕರಣ 1 ಅಂತ ಹೇಳಿ. ಈಗ ಟೋಟಲ್ ಡಿವಿಯೇಷನ್ ಎಷ್ಟು ಪ್ರೊಡ್ಯೂಸ್ ಆಗಿದೆ? ಆಂಗಲ್ ಪಾಯಿಂಟ್ Q ಹತ್ರ ಇಲ್ಲಿ ಫಸ್ಟ್ ಡಿವಿಯೇಷನ್ ಆಗಿದೆ. ಆ ಡಿವಿಯೇಷನ್ D1 ಅಂತ ಕರಿತೀನಿ. R ಹತ್ರ ಸೆಕೆಂಡ್ ಡಿವಿಯೇಷನ್ ಆಗಿದೆ, ಅದನ್ನ D2 ಅಂತ ಕರಿತೀನಿ. ಹಾಗಾದ್ರೆ ಟೋಟಲ್ ಡಿವಿಯೇಷನ್ ಇಸ್ ಹೌ ಮಚ್ ಅಂತ ಹೇಳಿದ್ರೆ ಇಟ್ ಈಸ್ ದ ಸಮ್ ಆಫ್ D1 ಪ್ಲಸ್ D2. ದ ಟೋಟಲ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಇಸ್ ಈಕ್ವಲ್ ಟು D1 ಪ್ಲಸ್ D2.
ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಬಿಂದು ಕ್ಯೂ ಇದೆ. ಆ ಬಿಂದು ಕ್ಯೂ ಹತ್ರ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿವೆ. ಆ ಎರಡು ಸ್ಟ್ರೈಟ್ ಲೈನ್ಸ್ ಇಂಟರ್ಸೆಕ್ಟ್ ಆದಾಗ ಆ ಸ್ಟ್ರೈಟ್ ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದನ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಇದರ ಹೆಸರು ವರ್ಟೆಕ್ಸ್ ಅಂತ ಕರಿತೀವಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನ ಆ ವರ್ಟೆಕ್ಸ್ಗೆ ಆಪೋಸಿಟ್ ಇರುವಂತಹ ಕೋನಗಳು ಸಮವಾಗಿರುತ್ತವೆ. ಅದನ್ನ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ನೀವು ಹೇಳ್ಬೋದಾ? ಇಲ್ಲಿ ಹೇಳಿ ವಿದ್ಯಾರ್ಥಿಗಳೇ, ಯಾವ್ದಿದೆ ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್? ನೋಡಿ, ಈ ಚಿತ್ರವನ್ನ ಗಮನಿಸಿ. ಯಾವ್ದಿದೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್? ಅಟ್ ಕ್ಯೂ ಹತ್ರ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಯಾವ್ದ್ಯಾವ್ದಿದೆ ಅಂದ್ರೆ R1 ಪ್ಲಸ್ D1. ಇವೆರಡು ಯಾವುದಕ್ಕೆ ಸಮ ಇದೆ ಅಂದ್ರೆ I1 ಗೆ ಸಮ ಇದೆ. ಅದನ್ನೇ R1 ಪ್ಲಸ್ D1 ಇಸ್ ಈಕ್ವಲ್ ಟು I1 ಅಂತ ಬರೆದಿದ್ದೀವಿ. ಹಾಗಾದ್ರೆ ಡಿವಿಯೇಷನ್ ಯಾವ ರೀತಿ ಬರೀಬಹುದು? ಡಿವಿಯೇಷನ್ D1 ಇಸ್ ಈಕ್ವಲ್ ಟು I1 ಮೈನಸ್ R1 ಅಂತ ಬರೀಬಹುದು. ಮಕ್ಕಳೇ ನೋಡಿ, ಅದೇ ರೀತಿ ಬಿಂದು R ಹತ್ರ ಹೇಳಿ. ಬಿಂದು R ಹತ್ರ ಇಲ್ಲೂ ಅಷ್ಟೇ ಶೃಂಗಾಭಿಮುಖ ಕೋನಗಳಿವೆ. ಹೇಳ್ತೀರಾ ಅದರ ಹೆಸರು? ಹೇಳಿ ನೋಡಿ. ಅಟ್ R2 ಪ್ಲಸ್ D2 ಇಸ್ ಈಕ್ವಲ್ ಟು I2. ಹಾಗಾದ್ರೆ ಆ ಎರಡನೇ ಸಲ ಏನ್ ಡಿವಿಯೇಷನ್ ಆಗಿದೆಯೋ ದಟ್ ಡಿವಿಯೇಷನ್ ಎಷ್ಟಾಗಿದೆ? ದಟ್ ಸೆಕೆಂಡ್ ಡಿವಿಯೇಷನ್ D2 ಇಸ್ ಈಕ್ವಲ್ ಟು I2 ಮೈನಸ್ R2. ಈಗ D1 ಒಂದು ವ್ಯಾಲ್ಯೂ ಬಂದಿದೆ. ಫಸ್ಟ್ ಡಿವಿಯೇಷನ್ D1 ನ ವ್ಯಾಲ್ಯೂ I1 ಮೈನಸ್ R1 ಬಂದಿದೆ. ಎರಡನೇ ಡಿವಿಯೇಷನ್ D2 ನ ಬೆಲೆ I2 ಮೈನಸ್ R2 ಬಂದಿದೆ. ಇವೆರಡನ್ನ ಸಮೀಕರಣ 2ರಲ್ಲಿ ಹಾಕಿ. ಸಮೀಕರಣ 2 ಏನು ಹೇಳುತ್ತೆ? D ಇಸ್ ಈಕ್ವಲ್ ಟು D1 ಪ್ಲಸ್ D2 ಅಂತ ಹೇಳುತ್ತೆ. ಈ ಎರಡನೇ ಸಮೀಕರಣದಲ್ಲಿ ನಾವು ಹಾಕಿದೀವಿ ಅಂತ ಹೇಳಿದ್ರೆ ಆ ಬೆಲೆಗಳನ್ನ, ಆವಾಗ ಎರಡನೇ ಸಮೀಕರಣ ಏನಾಗುತ್ತೆ? D ಇಸ್ ಈಕ್ವಲ್ ಟು D1 ಬದಲಾಗಿ I1 ಮೈನಸ್ R1 ಅಂತ ಬರೀಬಹುದು, ಪ್ಲಸ್ D2 ಬದಲಾಗಿ I2 ಮೈನಸ್ R2 ಅಂತ ಬರೀಬಹುದು. ಇಲ್ಲಿ ನಾವು ಇದನ್ನ ಸೆಪರೇಟ್ ಮಾಡಿ ಐಗಳನ್ನು ಒಂದು ಕಡೆ ಮತ್ತು ಆರ್ಗಳನ್ನು ಒಂದು ಕಡೆ ಬರೆದಿದ್ದೀವಿ ಅಂತ ಹೇಳಿದ್ರೆ ಈ ಸಮೀಕರಣವನ್ನ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ I1 ಪ್ಲಸ್ I2 ಮೈನಸ್ R1 ಪ್ಲಸ್ R2. ನೋಡಿ ವಿದ್ಯಾರ್ಥಿಗಳೇ, ಆಲ್ರೆಡಿ ನಾವು R1 ಪ್ಲಸ್ R2ಗೆ ನಮಗೊಂದು ಬೆಲೆ ಬಂದಿದೆ. ಈ ಒಂದು ತ್ರಿಭುಜ ಮತ್ತು ಚತುರ್ಭುಜದಿಂದ ನಮಗೆ ಒಂದು ಬೆಲೆ ಬಂದಿದೆ. R1 ಪ್ಲಸ್ R2ನ ನಾವು ಏನಂತ ಬರೀಬಹುದು? ವಿ ಕ್ಯಾನ್ ರೈಟ್ ಇಟ್ ಆಸ್ ಎ. ಆ ಬೆಲೆನ ಇಲ್ಲಿ ಹಾಕಿ. ಆವಾಗ ಡಿವಿಯೇಷನ್ನ ಬೆಲೆ ಎಷ್ಟಾಗುತ್ತಂದ್ರೆ D ಇಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ ಎ ಅಂತ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಒಂದು ನಕ್ಷೆಯನ್ನು ಗಮನಿಸಿ. ಇದನ್ನ ನೀವು ಪ್ರಾಕ್ಟಿಕಲ್ಸ್ ಅಲ್ಲಿ ಮಾಡ್ತೀರಾ. ಆ ಪ್ರಾಕ್ಟಿಕಲ್ಸ್ ನ ಹೆಸರು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ. ನೀವು ಒಂದು ಪ್ರಿಸಮ್ ನ ಉಪಯೋಗಿಸಿ ಮಾಡಬೇಕಾಗುತ್ತೆ. ಅಲ್ಲಿ ಡಿಫರೆಂಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ಗೆ ನೀವು ಆಂಗಲ್ ಆಫ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಗ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ for different angle of incidence you will get the different angle of deviations. ಉದಾಹರಣೆಗೆ 30 ಡಿಗ್ರಿಗೆ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಡಿವಿಯೇಷನ್ ಒಂದು 45 ಡಿಗ್ರಿ ಇದೆ ಅನ್ಕೊಳ್ಳೋಣ. ಸರ್ 35 ಮಾಡಿದ್ದೀವಿ ಅಂತ ಹೇಳಿದ್ರೆ ಆಂಗಲ್ ಆಫ್ ಡಿವಿಯೇಷನ್ ಡಿಕ್ರೀಸಸ್. ನೆಕ್ಸ್ಟ್ 40, 45 ಆ ರೀತಿ ನೀವು ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಆಂಗಲ್ ಆಫ್ ಡಿವಿಯೇಷನ್ ಕಡಿಮೆ ಆಗ್ತಾ ಇರುತ್ತೆ. ಯಾವುದೋ ಒಂದು ವ್ಯಾಲ್ಯೂಗೆ ಮಿನಿಮಮ್ ಆಗಿಬಿಟ್ಟು ಫಾರ್ ಎ ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್
ಆ ಆಂಗಲ್ ಆಫ್ ಡಿವಿಯೇಷನ್ ಕಡಿಮೆ ಆಗಿ ಮತ್ತೆ ನೀವು ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಹೆಚ್ಚು ಮಾಡಿದ್ದೀರಾ ಅಂತ ಹೇಳಿದ್ರೆ ಆಂಗಲ್ ಆಫ್ ಡಿವಿಯೇಷನ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಆ ಆಂಗಲ್ ಆಫ್ ಇನ್ಸಿಡೆನ್ಸ್ ವರ್ಸಸ್ ಆಂಗಲ್ ಆಫ್ ಡಿವಿಯೇಷನ್, ಇಫ್ ಯು ಪ್ಲಾಟ್ ದ ಗ್ರಾಫ್ you will get the curve like this. ಈ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಸರ್ ಅಂತ ಹೇಳಿದ್ರೆ, ದಟ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕರಿತೀವಿ. ಈ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಹತ್ರ ಏನಾಗಿರುತ್ತೆ, ಈ ಚಿತ್ರವನ್ನ ಗಮನಿಸಿ. ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಹತ್ರ ಈ ರಿಫ್ರಾಕ್ಟೆಡ್ ರೇ ಏನಿದೆಯೋ, ಈ ರಿಫ್ರಾಕ್ಟೆಡ್ ರೇ ಇಟ್ ವಿಲ್ ಬಿ ಪ್ಯಾರಲಲ್ ಟು ದ ಬೇಸ್ ಆಫ್ ದ ಪ್ರಿಸಮ್. ಯಾವಾಗ ಬೇಸ್ ಆಫ್ ದ ಪ್ರಿಸಮ್ಗೆ ಪ್ಯಾರಲಲ್ ಆಗುತ್ತೋ ಆವಾಗ ಸರ್ ಆಂಗಲ್ I1 ಮತ್ತೆ I2 ಎರಡು ಒಂದೇ ಆಗುತ್ತೆ. ಅದನ್ನ I ಅಂತ ಬರೆದಿದ್ದೀನಿ. ಅದೇ ರೀತಿ ಆಂಗಲ್ R1 ಮತ್ತೆ R2 ಈ ರಿಫ್ರಾಕ್ಟೆಡ್ ರೇ ಬೇಸ್ ಆಫ್ ದ ಪ್ರಿಸಮ್ಗೆ ಪ್ಯಾರಲಲ್ ಆಗೋದ್ರಿಂದ ಇವೆರಡು ಕೋನಗಳು ಸಮವಾಗುತ್ತವೆ. ಅದನ್ನ 6 ಅಂತ ಬರೆದಿದ್ದೀನಿ. ಹಾಗೆ ಟೋಟಲ್ ಡಿವಿಯೇಷನ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ದ ಮಿನಿಮಮ್ ಡಿವಿಯೇಷನ್. ಆ ಮಿನಿಮಮ್ ಡಿವಿಯೇಷನ್ ಐ ಕಾಲ್ ಇಟ್ ಆಸ್ DM. ಈಗ ಈ ಬಂದಿರುವಂತಹ ಬೆಲೆಗಳನ್ನ ನಾವು ಸಮೀಕರಣ 3 ಮತ್ತೆ ಸಮೀಕರಣ 1ರಲ್ಲಿ ಹಾಕೋಣ. ನೋಡಿ ವಿದ್ಯಾರ್ಥಿಗಳೇ, ಸಮೀಕರಣ 3 ಏನ್ ಹೇಳುತ್ತೆ, D is equal to I1 plus I2 minus A. ಈಗ D is equal to I1 plus I2 minus A ಅಲ್ಲಿ ಈಗ I1 ಮತ್ತೆ I2 ಸಮ ಅಂತ ಬಂದಿದೆ. I1 ಮತ್ತೆ I2 ಸಮ ಬಂದಿರೋದ್ರಿಂದ ಅದನ್ನ I ಅಂತ ಬರೆದುಕೊಳ್ಳಿ. ಆವಾಗ ಏನಾಗುತ್ತಂದ್ರೆ D is equal to I plus I minus A ಆಗುತ್ತೆ. I plus I minus A is nothing but ಡೆಲ್ಟಾ ಮಿನಿಮಮ್ ಅಥವಾ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇಸ್ ಈಕ್ವಲ್ ಟು 2I ಮೈನಸ್ ಎ ಆಯಿತು. ಇದನ್ನು RHS ಇಂದ LHSಗೆ ಶಿಫ್ಟ್ ಮಾಡಿ ಏನ ಆವಾಗ DM ಪ್ಲಸ್ ಎ ಇಸ್ ಈಕ್ವಲ್ ಟು 2I ಆಗಿದೆ. ನಮಗೆ ಬೇಕಾಗಿದ್ದಂತಹ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಅಂತ ಹೇಳಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ನಮಗೆ ಬಂದಿರುವಂತಹ ವ್ಯಾಲ್ಯೂ A ಪ್ಲಸ್ ಮಿನಿಮಮ್ ಡಿವಿಯೇಷನ್ ಡಿವೈಡೆಡ್ ಬೈ 2. ನೋಡಿ ವಿದ್ಯಾರ್ಥಿಗಳೇ, ಈಗ R is equal to R1 plus R2 ಅಂತ ಬಂದಿದೆ. R is equal to R1 plus ಬಂದಿರೋದನ್ನ ಸಮೀಕರಣ 1ರಲ್ಲಿ ಹಾಕಿ. ಸಮೀಕರಣ 1ರಲ್ಲಿ ಹಾಕಿದ್ದೀರಾ ಅಂತ ಹೇಳಿದ್ರೆ ಆವಾಗ ಸಮೀಕರಣ 1 ಏನಾಗುತ್ತಂದ್ರೆ A is equal to R plus R ಆಗುತ್ತೆ. ಹಾಗಾದ್ರೆ A ನ ಬೆಲೆ ಎಷ್ಟು ಅಂದ್ರೆ A is equal to 2R. ಅಥವಾ ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟು ಅಂತ ಹೇಳಿದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ R is equal to A by 2. ಈಗ ಸ್ನೆಲ್ಸ್ ಲಾ ಗೊತ್ತಿದೆ ಎಲ್ರಿಗೂ. ನೌ ಯು ಹ್ಯಾವ್ ಗಾಟ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಎಷ್ಟು ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಬೆಲೆ ಎಷ್ಟು? ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಬೆಲೆ A plus DM by 2. ಆಂಗಲ್ ಆಫ್ ರಿಫ್ರಾಕ್ಷನ್ ನ ಬೆಲೆ ಎಷ್ಟು? ಆಂಗಲ್ ಆಫ್ ರಿಫ್ರಾಕ್ಷನ್ ನ ಬೆಲೆ R is equal to A by 2. ಈಗ ವಿದ್ಯಾರ್ಥಿಗಳ ಆಲ್ರೆಡಿ ನಾವು ಸ್ನೆಲ್ಸ್ ಲಾ ಓದಿದ್ದೀವಿ. ಸ್ನೆಲ್ಸ್ ಲಾ ಏನ್ ಹೇಳುತ್ತೆ? The refractive index of second medium with respect to first medium is equal to sin I by sin R. ಹಾಗಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನ n ಅಂತ ಬರೆಯೋಣ. n is equal to sin I by sin R. ಈಗ sin I ವ್ಯಾಲ್ಯೂ ಬಂದಿದೆ sin A plus DM by 2 divided by sin A by 2, where A is called the angle of the prism and DM is called the angle of minimum deviation. ವಿದ್ಯಾರ್ಥಿಗಳೇ, ನಮಗೆ ಆ ಪ್ರಿಸಮ್ ನ ಫೇಸಸ್, ರೆಕ್ಟ್ಯಾಂಗ್ಯುಲರ್ ಫೇಸಸ್ ನ ನಡುವಿನ ಕೋನ ಗೊತ್ತಿದ್ರೆ ಮತ್ತು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಗೊತ್ತಿದ್ರೆ ನಾವು ಅದನ್ನು ಉಪಯೋಗಿಸಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅನ್ನು ಫೈಂಡ್ ಔಟ್ ಮಾಡಬಹುದು. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ರಿಫ್ರಾಕ್ಷನ್ ಥ್ರೂ ಪ್ಲೇನ್ ಸರ್ಫೇಸಸ್ ನ ಕಲ್ತಿದ್ದೀರಾ. ಈಗ ರಿಫ್ರಾಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸಸ್ ಬಗ್ಗೆ ಅಧ್ಯಯನ ಮಾಡಿ. ಸ್ಪೆರಿಕಲ್ ಸರ್ಫೇಸ್ ಅಂದಿದ ತಕ್ಷಣ ನಮ್ಮ ಮೈಂಡ್ಗೆ ಬರುವಂಥದ್ದು ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್ ಲೆನ್ಸ್. ಹೌದು ಮಕ್ಕಳೇ, ನಿಜ. ಏನ್ ಕಾನ್ಕೇವ್ ಲೆನ್ಸ್ ಆಗಲಿ ಕಾನ್ವೆಕ್ಸ್ ಲೆನ್ಸ್ ಆಗಲಿ ಅದರ ಸರ್ಫೇಸ್ ಪ್ಲೇನ್ ಇರಲ್ಲ, ಕರ್ವ್ಡ್ ಇರುತ್ತೆ. ಯಾವ ಸರ್ಫೇಸ್ ಪ್ಲೇನ್ ಇರಲ್ಲೋ ಅದನ್ನು ನಾವು ಸ್ಪೆರಿಕಲ್ ಸರ್ಫೇಸ್ ಅಂತ ಕರಿತೀವಿ. ಮಕ್ಕಳೇ,
ಇನ್ನು ನೆಕ್ಸ್ಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನೆಕ್ಸ್ಟ್ ಡಿರೈವೇಷನ್ಸ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರುವಂತಹ ಕೆಲವೊಂದು ಅಂಶಗಳನ್ನು ತಿಳ್ಕೋಬೇಕು. ಆ ಮುಖ್ಯವಾಗಿರುವಂಥ ಅಂಶಗಳಲ್ಲಿ ಮೊದಲನೇದಾಗಿ ನೋಡಿ ಮಕ್ಕಳೇ, ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಾ ನೀವು, ಇದನ್ನ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್ ಲೆನ್ಸ್ ನ ಇನ್ನೊಂದು ಹೆಸರು ಕನ್ವರ್ಜಿಂಗ್ ಲೆನ್ಸ್ ಅಂತ. ವೈ? ಬಿಕಾಸ್ ಇಟ್ ಕನ್ವರ್ಜಸ್ ಆಲ್ ದ ರೇಸ್ ಇನ್ಸಿಡೆಂಟ್ ಆನ್ ಇಟ್. ಮಕ್ಕಳೇ ನೋಡಿ, ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಪ್ರಿನ್ಸಿಪಾಲ್ ಫೋಕಸ್ ಅಂದ್ರೆ ದ ರಿಫ್ರಾಕ್ಟೆಡ್ ರೇ ಆಫ್ಟರ್ ರಿಫ್ಲೆಕ್ಷನ್ ದೇ ಮೀಟ್ ಎಟ್ ಎ ಪಾಯಿಂಟ್. That point is called as the principal focus. ಮಕ್ಕಳೇ, ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು? ಯಾವ ಒಂದು ರೇ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಹೋಗುತ್ತೋ ಆ ರೇನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಟ್ರಾವೆಲ್ಸ್ ಅನ್ಡಿವಿಯೇಟೆಡ್. ಯಾವುದೇ ರೇ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗಿದೆ ಅಂತ ಹೇಳಿದ್ರೆ it passes undeviated. ಈಗ ಸೆಂಟರ್ ಆಫ್ ಸಿ ಅನ್ನೋದು ಸೆಂಟರ್ ಆಫ್ ಕರ್ವೇಚರ್. ವಾಟ್ ಇಸ್ ಸೆಂಟರ್ ಆಫ್ ಕರ್ವೇಚರ್? ಇಟ್ ಈಸ್ ಆಲ್ ದ ಸ್ಪೆರಿಕಲ್ ಸರ್ಫೇಸಸ್ ಆರ್ ದ ಪಾರ್ಟ್ ಆಫ್ ಎ ಸ್ಪಿಯರ್. ಯಾವ ಸ್ಪಿಯರ್ ಅದು ಒಂದು ಭಾಗ ಆಗಿರುತ್ತೋ ಅದರ ಕೇಂದ್ರವನ್ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. The distance from center of curvature to any point on the surface is called as radius of curvature. ರೇಡಿಯಸ್ ಆಫ್ ಕರ್ವೇಚರ್ನ ನಾವು ಕ್ಯಾಪಿಟಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮಕ್ಕಳೇ ನೋಡಿ, ಇಲ್ಲಿ ಫರ್ದರ್ ಡಿರೈವೇಷನ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಫೋಕಲ್ ಲೆಂತ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಫೋಕಲ್ ಲೆಂತ್? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಅಂಡ್ ದ ಆಪ್ಟಿಕ್ ಸೆಂಟರ್. ವಾಟ್ ಈಸ್ ಆಪ್ಟಿಕ್ ಸೆಂಟರ್? ಯಾವುದಾದ್ರೂ ಒಂದು ರೇ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ the refracted ray and the principal axis they meet at a point. That point is called as optic center. ಮಕ್ಕಳೇ, ಫರ್ದರ್ ನೀವು ಡೆರಿವೇಷನ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಈ ವಿಷಯಗಳನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೋಬೇಕು. ಫೋಕಲ್ ಲೆಂತ್ ಅಂದ್ರೇನು, ಪ್ರಿನ್ಸಿಪಾಲ್ ಫೋಕಸ್ ಅಂದ್ರೇನು, ಸೆಂಟರ್ ಆಫ್ ಕರ್ವೇಚರ್ ಅಂದ್ರೇನು, ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೇನು. ವಿದ್ಯಾರ್ಥಿಗಳೇ, ಈಗ ತುಂಬಾ ಸಲ ಪರೀಕ್ಷೆಯಲ್ಲಿ ಬಂದಿರುವಂತಹ ಒಂದು 5 ಮಾರ್ಕ್ ಡಿರೈವೇಷನ್ ತಿಳ್ಕೊಳ್ಳೋಣ. ಇವಾಗ ಆ ರಿಲೇಷನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ಗೆ ಸಂಬಂಧಪಟ್ಟಿರುವಂಥದ್ದು. ಎಕ್ಸಾಮಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿದ್ರೆ, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎನ್, U, V and R where the symbols have their usual meaning. ಅಥವಾ ಇನ್ನೊಂದು ಬೇರೆ ರೀತಿಯಲ್ಲಿ ಯಾವ ರೀತಿ ಕೇಳಬಹುದು ಅಂದ್ರೆ, ಡಿರೈವ್ ದ ರಿಲೇಷನ್ N2 by V minus N1 by U is equal to N2 minus N1 by R ಅಂತಾನು ಕೇಳಬಹುದು. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ಗಮನಿಸಿ. ಇಲ್ಲಿ XY ಅನ್ನೋದು ಒಂದು ಸ್ಪೆರಿಕಲ್ ಸರ್ಫೇಸ್ and this line is the principal axis. Let O be the luminous point object. ಇದರಿಂದ ಒಂದು ಇನ್ಸಿಡೆಂಟ್ ರೇ ಪಾಸ್ ಆಗಿದೆ ಅಂತ ಹೇಳಿದ್ರೆ ಆಫ್ಟರ್ ರಿಫ್ರಾಕ್ಷನ್ ಲೆಟ್ I be the real image of that object O. ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಎಲ್ಲಾಗಿದೆಯೋ ಅಲ್ಲೊಂದು ನಾರ್ಮಲ್ ಡ್ರಾ ಮಾಡೋಣ. ಒಂದು ಸ್ಪೆರಿಕಲ್ ಸರ್ಫೇಸ್ಗೆ ಎಲ್ಲನ ನಾರ್ಮಲ್ ಡ್ರಾ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಆಲ್ವೇಸ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಮಕ್ಕಳೇ, ಇಲ್ಲಿ ಇದೆ ನೋಡಿ, ಓ ಎನ್ ಇಸ್ ದ ಇನ್ಸಿಡೆಂಟ್ ರೇ, ಎನ್ ಐ ಇಸ್ ದ ರಿಫ್ರಾಕ್ಟೆಡ್ ರೇ, ಓ ಅನ್ನೋದು ಲ್ಯೂಮಿನಸ್ ಪಾಯಿಂಟ್ ಆಬ್ಜೆಕ್ಟ್, ಐ ಅನ್ನೋದು ಅದರ ರಿಯಲ್ ಇಮೇಜ್, C is the center of curvature.
ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಈ ಪಾಯಿಂಟ್ನ ಹೆಸರು ನಾವು ಎಂ ಅಂತ ಕರೆಯೋಣ. ಮಕ್ಕಳೇ ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಮತ್ತೆ ಇನ್ಸಿಡೆಂಟ್ ರೇ ಮಧ್ಯ ಇರುವಂತಹ ಕೋನವನ್ನ ಒಂದು ಹೆಸರನ್ನ ಕೊಡೋಣ. ಆ ಹೆಸರು ಆಲ್ಫಾ. ಲೆಟ್ ಆಲ್ಫಾ ಬಿ ದ ಆಂಗಲ್ ಮೇಡ್ ಬೈ ದ ಇನ್ಸಿಡೆಂಟ್ ರೇ from the principal axis, and beta be the angle made by the normal from the principal axis, and gamma be the angle made by the refracted ray from the principal axis. ಅದನ್ನು ನಾವು ಆಂಗಲ್ ಎನ್ ಓ ಎಂ ನ ಆಲ್ಫಾ ಅಂತ ಬರೆಯೋಣ. ಆಂಗಲ್ ಎನ್ ಸಿ ಮತ್ತು ಎಂ ಅನ್ನು ಬೀಟಾ ಅಂತ ಕರೆಯೋಣ. ಆ್ಯಂಡ್ ಆಂಗಲ್ ಎನ್ ಐ ಮತ್ತು ಎಮ್ ನ ಗಾಮಾ ಎಂದು ಕರೆಯೋಣ. ಮಕ್ಕಳೇ, ನೀವು 8ನೇ ತರಗತಿಯಲ್ಲಿ ಓದಿದ್ದೀರಾ, ಈ ತ್ರಿಭುಜಗಳ ಮೇಲೆ ಒಂದು ಪ್ರಮೇಯ ಇದೆ. ಆ ಥಿಯರಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್. ಮಕ್ಕಳೇ, ಇಲ್ಲಿ ತ್ರಿಭುಜ ಕಾಣಿಸ್ತಾ ಇದೆಯಾ? ಕೆನ್ ಯು ಅಬ್ಸರ್ವ್ ದ ಟ್ರಯಾಂಗಲ್ ಹಿಯರ್? ನೋಡಿ, ಈ ಒಂದು ತ್ರಿಭುಜ ಓ ಎನ್ ಮತ್ತು ಸಿ ನೋಡಿ, ಇಲ್ಲಿ ಆಲ್ಫಾ ಮತ್ತು ಬೀಟಾ ಇವೆರಡು ಇಂಟೀರಿಯರ್ ಆಂಗಲ್ಸ್. ಇಲ್ಲಿ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ಮಧ್ಯ ಇರುವಂತಹ ಕೋನ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ದಿಸ್ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್. ಅಕಾರ್ಡಿಂಗ್ ಟು ದಟ್ ಥಿಯರಮ್, this exterior angle is equal to sum of interior opposite angles. Therefore, ಇದನ್ನ ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, I is equal to alpha plus beta ಅಂತ ಬರಿಬಹುದು. The exterior angle is equal to sum of interior opposite angles. I is equal to alpha beta ಅಂತ ನಾವು ಬರಿಬಹುದು. ಮಕ್ಕಳೇ, ಇಲ್ಲಿ ಇನ್ನೊಂದು ತ್ರಿಭುಜ ನೋಡ್ರಿ, NIC. ಈ ತ್ರಿಭುಜದಲ್ಲಿ ಇಲ್ಲಿ ರಿಫ್ರಾಕ್ಟೆಡ್ ಆಂಗಲ್ ಆಫ್ ರಿಫ್ರಾಕ್ಷನ್ ಮತ್ತು ಗಾಮಾ ಇವೆರಡು ಇಂಟೀರಿಯರ್ ಆಂಗಲ್ಸ್. ಇಲ್ಲಿ ಬೀಟಾ ಬಂದ್ಬಿಟ್ಟು ಎಕ್ಸ್ಟೀರಿಯರ್ ಆಂಗಲ್. ಹಾಗಾದ್ರೆ ಇದನ್ನು ನಾವು ಯಾವ ರೀತಿ ಬರಿಬಹುದು ಅಂದ್ರೆ, ಆಲ್ಫಾ ಪ್ಲಸ್ ಗಾಮಾ, ಆರ್ ಪ್ಲಸ್ ಗಾಮಾ, ಇದನ್ನ ಬೀಟಾ ಎಂದು ನಾವು ಕರೆಯಬಹುದು. ಆದ ಈ ಒಂದು ಸಮೀಕರಣದಿಂದ ನಾವು ರಿಫ್ರಾಕ್ಷನ್ಗೆ ಒಂದು ರಿಲೇಷನ್ನ ಬರಿಬಹುದು. ಆಂಗಲ್ ಆಫ್ ರಿಫ್ರಾಕ್ಷನ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಬೀಟಾ ಮೈನಸ್ ಗಾಮಾ. ಮಕ್ಕಳೇ, ನೀವು ಈಗಾಗಲೇ ಸ್ನೆಲ್ಸ್ ಲಾ ತಿಳಿದಿದ್ದೀರಾ. ಸ್ನೆಲ್ಸ್ ಲಾ ಏನು ಹೇಳುತ್ತೆ? ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಎ ಕಾನ್ಸ್ಟೆಂಟ್. ಇದನ್ನ n2 by n1 is equal to sin I by sin r ಅಂತ ಬರಿತೀವಿ. ಫಾರ್ ಸ್ಮಾಲ್ ಆಂಗಲ್ಸ್ ಸೈನ್ ಥೀಟಾ ನಾವು ಥೀಟಾ ಅಂತ ಬರಿಬಹುದು. ಆದ್ದರಿಂದ ಈ ಸಮೀಕರಣ ಏನಾಗುತ್ತಂದ್ರೆ, n2 by n1 is equal to sin I ನ I ಅಂತ ಬರಿಬಹುದು, sin r ನ r ಅಂತ ಬರಿಬಹುದು. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಮಗೆ n2r is equal to n1 into I ಅಂತ ಬರುತ್ತೆ. ಈಗ ಆಂಗಲ್ ಆಫ್ ರಿಫ್ರಾಕ್ಷನ್ಗೆ ಒಂದು ಸಬ್ಸ್ಟಿಟ್ಯೂಷನ್ ಇದೆ. ಆಂಗಲ್ ಆಫ್ ರಿಫ್ರಾಕ್ಷನ್ ಬದಲಾಗಿ ನಾವೇನಂತ ಬರಿಬಹುದು ಅಂದ್ರೆ ಬೀಟಾ ಮೈನಸ್ ಗಾಮಾ ಅಂತ ಬರಿಬಹುದು. ದೇರ್ ಫೋರ್ n2 into ಬೀಟಾ ಮೈನಸ್ ಗಾಮಾ is equal to n1 into ಆಲ್ಫಾ ಪ್ಲಸ್ ಬೀಟಾ. ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿಬಹುದು. ನೋ ಯು ಹ್ಯಾವ್ ಗಾಟ್ ದಿಸ್ ರಿಲೇಷನ್. ನಮಗೆ ಬಂದಿರುವಂತಹ ರಿಲೇಷನ್ ಯಾವುದು ಅಂದ್ರೆ n2 into ಬೀಟಾ ಮೈನಸ್ ಗಾಮಾ is equal to n1 into ಆಲ್ಫಾ ಪ್ಲಸ್ ಬೀಟಾ. ಏನಿದು n2 ಅಂದ್ರೆ ಏನು, n1 ಅಂದ್ರೆ ಏನು? n2 it is the refractive index of the denser medium. n1 it is the refractive index of the rarer medium. ಮಕ್ಕಳೇ, ಇಲ್ಲಿ ಆಲ್ಫಾ ಮತ್ತು ಬೀಟಾ ಗಾಮಾ ಅಂತ ನೋಡಿದ್ದೀರಾ. ಫಾರ್ ಸ್ಮಾಲ್ ಅಪರ್ಚರ್ಸ್, ಈ ಅಪರ್ಚರ್ ಸ್ಮಾಲ್ ಇದ್ದಾಗ m is close to p ಅಂತ ಹೇಳ್ತೀವಿ.
ಆವಾಗ ಟ್ಯಾನ್ ಥೀಟಾಗೆ ನಮಗೆ ಫಾರ್ಮುಲಾ ಗೊತ್ತಿದೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಈಗ ಒಂದು ಈ ತ್ರಿಭುಜ ನೋಡಿ, ಈ ತ್ರಿಭುಜದಲ್ಲಿ ಫಾರ್ ಸ್ಮಾಲ್ ಅಪರ್ಚರ್ಸ್ ನಾವು ಪಿ ಈಸ್ ಕ್ಲೋಸ್ ಟು ಎಮ್ ಅಂತ ಹೇಳ್ತೀವಿ. ಆದ್ದರಿಂದ ನಾವು ಎಮ್ ಬದಲಾಗಿ ಈಗ ಪಿ ಅಂತ ಬರ್ಕೋಬಹುದು. ಹಾಗಾದರೆ ಟ್ಯಾನ್ ಆಲ್ಫಾ ಏನಾಗುತ್ತೆ ಇಲ್ಲಿ, ಈ ಒಂದು ತ್ರಿಭುಜ ತಗೊಂಡಾಗ, ಈ ಒಂದು ಲಂಬಕೋನ ತ್ರಿಭುಜ ತಗೊಂಡಾಗ ಟ್ಯಾನ್ ಆಲ್ಫಾ ಏನಾಗುತ್ತೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ದೇರ್ಫೋರ್ ಟ್ಯಾನ್ ಆಲ್ಫಾನ ಯಾವ ರೀತಿ ಬರಿಬಹುದು, ಎನ್ ಪಿ, ಎಂ ಬದಲಾಗಿ ನಾವು ಪಿ ಬರಿಬಹುದು, ಎನ್ ಪಿ ಡಿವೈಡೆಡ್ ಬೈ ಓ ಪಿ. ಟ್ಯಾನ್ ಬೀಟಾನ ನಾವು ಯಾವ ರೀತಿ ಬರಿಬಹುದು, ಟ್ಯಾನ್ ಬೀಟಾ, ದಿಸ್ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್, ಎನ್ ಪಿ ಡಿವೈಡೆಡ್ ಬೈ ಪಿ ಸಿ ಅಂತ ಬರಿಬಹುದು. ನೆಕ್ಸ್ಟ್ ಟ್ಯಾನ್ ಗಾಮಾನ ಯಾವ ರೀತಿ ಬರಿಬಹುದು, ಅಗೇನ್ ಆಪೋಸಿಟ್ ಬೈ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಈಸ್ ಎನ್ ಪಿ divided by adjacent is pi. Tan alpha na np divided by op, tan beta na np divided by pc, tan gamma na np divided by pi ಅಂತ ಬರೀಬಹುದು. ಆದರೆ ಫಾರ್ ಸ್ಮಾಲ್ ಆಂಗಲ್ಸ್ ಸೈನ್ ಥೀಟಾ ಯಾವ ರೀತಿ ನಾವು ಥೀಟಾ ಬರ್ತ್ಕೊಳ್ತೀವೋ ಅದೇ ರೀತಿ ಟ್ಯಾನ್ ಥೀಟಾ ಅದನ್ನು ಕೂಡ ನಾವು ಥೀಟಾ ಅಂತ ಬರೆದುಕೊಳ್ಳಬಹುದು. ಆದ್ದರಿಂದ ಆಲ್ಫಾ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ಫಾ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎನ್ ಪಿ ಬೈ ಓ ಪಿ, ಬೀಟಾ ಕ್ಯಾನ್ ಬಿ ರಿಟನ್ ಆಸ್ ಎನ್ ಪಿ ಬೈ ಪಿ ಸಿ, ಗಾಮಾ ಎನ್ ಪಿ ಬೈ ಪಿ ಐ ಅಂತ ಬರಿಬೋದು. ಟ್ಯಾನ್ ಗಾಮಾ ಬದಲಾಗಿ ನಾವು ಗಾಮಾ ಅಂತ ಬರಿಬೋದು, ಟ್ಯಾನ್ ಬೀಟಾ ಬದಲಾಗಿ ಬೀಟಾ ಅಂತ ಬರಿಬೋದು, ಟ್ಯಾನ್ ಆಲ್ಫಾ ಬದಲಾಗಿ ಆಲ್ಫಾ ಅಂತ ಬರಿಬೋದು. ಮಕ್ಕಳೇ ನೋಡಿ, ಈಗ ಇಲ್ಲಿ ಆಲ್ಫಾ, ಬೀಟಾ, ಗಾಮಾ ಅದರ ಏನು ವ್ಯಾಲ್ಯೂಸ್ ಬಂದಿದೆಯೋ ಆ ವ್ಯಾಲ್ಯೂಸನ್ನು ಸಮೀಕರಣ 3ರಲ್ಲಿ ಹಾಕಿ. ಸಮೀಕರಣ 3ರಲ್ಲಿ ಹಾಕಿದ್ದೀರಾ ಅಂದರೆ n2 ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ಇಂಟು ಬೀಟಾ, ಬೀಟಾ ಬದಲಾಗಿ ನಾನು ಎನ್ ಪಿ ಬೈ ಪಿ ಸಿ ಅಂತ ಬರೆದಿದ್ದೀನಿ, ಮೈನಸ್ ಗಾಮಾ, ಗಾಮಾನ ವ್ಯಾಲ್ಯೂ ಎನ್ ಪಿ ಬೈ ಪಿ ಐ ಇದೆ, ಎನ್ ಪಿ ಬೈ ಪಿ ಐ ಬರೆದಿದ್ದೀನಿ, ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಮ್ ಇಂಟು ಆಲ್ಫಾ, ಆಲ್ಫಾ ಬದಲಾಗಿ ಎನ್ ಪಿ ಬೈ ಓ ಪಿ ಅಂತ ಬರೆದಿದ್ದೀನಿ, ಪ್ಲಸ್ ಬೀಟಾ ಬದಲಾಗಿ ಎನ್ ಪಿ ಬೈ ಪಿ ಸಿ ಬರೆದಿದ್ದೀನಿ. ಈಗ ಪಿ ಸಿ ಅಂದ್ರೆ ಏನು, ಪಿ ಸಿ, ಪಿ ಐ, ಓ ಪಿ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಚಿತ್ರವನ್ನು ಗಮನಿಸಿ. ಓ ಪಿ ಅಂದರೆ ಆ ಸರ್ಫೇಸ್ ಇಂದ ಆಬ್ಜೆಕ್ಟ್ ಇರುವಂತಹ ದೂರ, ಸರ್ಫೇಸ್ ಇಂದ ಆಬ್ಜೆಕ್ಟ್ಗೆ ದೂರ ಇರುವಂತಹ ದೂರವನ್ನು ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅಂತ ಬರಿತೀವಿ. ಪಿ ಐ ಅಂದರೆ ಸರ್ಫೇಸ್ ಇಂದ ಇಮೇಜ್ಗೆ ಇರುವಂತಹ ದೂರ, ಆ ಇಮೇಜ್ ದೂರವನ್ನು ನಾವು ವಿ ಅಂತ ಬರಿತೀವಿ. ವಿ ಇಸ್ ದ ಇಮೇಜ್ ಡಿಸ್ಟೆನ್ಸ್, ಯು ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಇಸ್ ದ ಇಮೇಜ್ ಡಿಸ್ಟೆನ್ಸ್, and the distance between P and C we call it as the radius of curvature. ಮಕ್ಕಳೇ ಇಲ್ಲಿ ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ಸ್ ನ ಯೂಸ್ ಮಾಡಬೇಕು. ಆ ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಯು ಟೇಕ್ ದ ಡೈರೆಕ್ಷನ್ಸ್ ಅಲಾಂಗ್ ದ ಇನ್ಸಿಡೆಂಟ್ ರೇ, ದೋಸ್ ಡೈರೆಕ್ಷನ್ಸ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಪಾಸಿಟಿವ್. ಇನ್ಸಿಡೆಂಟ್ ರೇಗೆ ಆಪೋಸಿಟ್ ಆಗಿ ನಾವು ಮೆಷರ್ಮೆಂಟ್ಸ್ ನ ತಗೊಂಡಿದ್ದೀವಿ ಅಂದ್ರೆ ಅದನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಕು. ಮಕ್ಕಳೇ ನೋಡಿ, ಇಲ್ಲಿ ಆ ಕಾರ್ಟಿಷಿಯನ್ ಸೈನ್ ಕನ್ವೆನ್ಷನ್ ಪ್ರಕಾರ ನಾವು ಪಿ ಸಿ ಮೆಷರ್ಮೆಂಟ್ ರೈಟ್ ಸೈಡಲ್ಲಿ ತಗೊಳ್ತೀವಿ. ಆದ್ದರಿಂದ ಪಿ ಸಿ ಇಸ್ ಈಕ್ವಲ್ ಟು ಆರ್, ಕ್ಯಾಪಿಟಲ್ ಆರ್ ಪ್ಲಸ್ ಆರ್ ಅಂತ, ಆರ್ ಇಸ್ ಪಾಸಿಟಿವ್ ಅಂತ ತೆಗೆದುಕೊಳ್ತೀವಿ. ಸರ್ ಪಿ ಐ ಇದರ ಡಿಸ್ಟೆನ್ಸ್ ನಾವು ಇನ್ಸಿಡೆಂಟ್ ಡೈರೆಕ್ಷನ್ ಅಲ್ಲೇ ತೆಗೆದುಕೊಳ್ಳೋದ್ರಿಂದ ಪಿ ಐ ಬದಲಾಗಿ ನಾವು ವಿ ಅಂತ ಬರಿಬಹುದು, ಇಮೇಜ್ ಡಿಸ್ಟೆನ್ಸ್ ವಿ ಅಂತ ಬರಿಬಹುದು. ಆಮೇಲೆ ನೆಕ್ಸ್ಟ್ ಓ ಪಿ ಇದೆ ಅಥವಾ ಪಿ ಓ ಇದೆ, ಇದರ ಮೆಷರ್ಮೆಂಟ್ ನಾವು ಲೆಫ್ಟ್ ಸೈಡ್ಗೆ ತೆಗೆದುಕೊಳ್ತಾ ಇದ್ದೀವಿ. ಆದ್ದರಿಂದ ಕಾರ್ಟಿಷಿಯನ್ ಸೈನ್ ಪ್ರಕಾರ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮೈನಸ್ ಯು ಅಂತ ತೆಗೆದುಕೊಳ್ಳಬೇಕಾಗುತ್ತೆ. ಈಗ ಈ
ವ್ಯಾಲ್ಯೂಸನ್ನು ಈ ಬಂದಿರುವಂತಹ ಕಾರ್ಟಿಷನ್ ಸೈನನ್ನು ನೀವು ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಆವಾಗ N2/PC ಬದಲಾಗಿ ಕ್ಯಾಪಿಟಲ್ ಪ್ಲಸ್ ಆರ್ ಅಂತ ನಾವು ಬರಿಬಹುದು, ಮೈನಸ್ N1/PI ಬದಲಾಗಿ ವಿ ಅಂತ ಬರಿಬಹುದು, ಇಸ್ ಈಕ್ವಲ್ ಟು N1/OP. ಕಾರ್ಟಿಷನ್ ಸೈನ್ ಪ್ರಕಾರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲ್ಲಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಬರ್ತಾ ಇದೆ, ಆದ್ದರಿಂದ ಮೈನಸ್ ಯು ಅಂತ ಬರ್ತ್ಕೊಳ್ತೀವಿ, ಪ್ಲಸ್ N1/R. ಇಲ್ಲಿ ಬಂದಿರುವಂತಹ ಇದನ್ನ ರೇಡಿಯಸ್ ಆಫ್ ಕರ್ವೇಚರ್ನ ಒಂದು ಕಡೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ನ ಒಂದು ಕಡೆ ರೀಅರೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆವಾಗ ನಾವು ಇದನ್ನು ಯಾವ ರೀತಿ ಬರಿಬಹುದು ಅಂದರೆ N2/R ಇಲ್ಲೇ ಇರುತ್ತೆ, ಪ್ಲಸ್ N1/R RHS ಇಂದ LHSಗೆ ಶಿಫ್ಟ್ ಮಾಡಿದ್ರೆ ಮೈನಸ್ N1/R ಆಗುತ್ತೆ, ಇಸ್ ಈಕ್ವಲ್ ಟು N2/V ಇಲ್ಲಿ ನೆಗೆಟಿವ್, LHS ಅಲ್ಲಿ ಮೈನಸ್ ಇರೋದು RHSಗೆ ಶಿಫ್ಟ್ ಮಾಡಿದ್ದೀರಾ ಅಂದರೆ ಪಾಸಿಟಿವ್ ಆಗುತ್ತೆ, N2/V ಮೈನಸ್ N1/U ಹಾಗೆ ಉಳ್ಕೊಳ್ಳುತ್ತೆ. ಈಗ ಫೈನಲ್ ಆಗಿ ನಮಗೆ ಏನು ಬೇಕಾಗಿರುವಂತಹ ರಿಲೇಷನ್ ಬರಬೇಕಾಗಿತ್ತು ಅದು ಬಂದಿದೆ ನೋಡಿ ಮಕ್ಕಳೇ. N2/V ಮೈನಸ್ N1/U ಇಸ್ ಈಕ್ವಲ್ ಟು N2 ಮೈನಸ್ N1/R. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ಮಕ್ಕಳೇ ನೋಡಿ, ನಿಮಗೆ ಬರ್ಕೊಳ್ಳೋದಕ್ಕೆ ಬೇಕಾದರೆ 2 ನಿಮಿಷ ಸಮಯವನ್ನು ಕೊಡ್ತೀವಿ, ನೀವು ಬೇಕಾದರೆ ಇದನ್ನು ನೀವು ಬರೆದುಕೊಳ್ಳಬಹುದು. ಮಕ್ಕಳೇ ಅರ್ಥ ಆಗಿದೆ ನಿಮಗೆಲ್ಲ? ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ.